ಇವಾಗ ಓಪನ್ ಮಾಡಿದ್ದಾರೆ ಗೇಟ್ ಹೋಗುತ್ತೆ ಬಂಡೀಪುರ ಅರಣ್ಯ ಒಳಗೆ. ಸಫಾರಿ ಗಾಡಿಗಳೇ ಜಾಸ್ತಿ ಇದೆ, ಪ್ರೈವೇಟ್ ಖಂಡಿತ. ನೋಡಿ ಎಷ್ಟು ಕ್ಲೋಸಾಗಿ ಹೋಯ್ತು ನೋಡಿ ಇಲ್ಲಿ ಹೆಂಗೆ ಹೋಯ್ದ ನೋಡಿ. ಸೊ ಸ್ವಾಗತ ಬಂಡೀಪುರಕ್ಕೆ. ಜಿಂಕೆ ಜಾಲಿ ಫುಲ್ ಜಾಲಿ. ಮನೆ ನಂಜನಗೂಡು ಹತ್ರ ಬಂದಿದ್ದೇವೆ. ಮದ್ದೂರಿಂದ ಬಿಟ್ಟು ಇವಾಗ ನಂಜನಗೂಡು ಇಲ್ಲಿಂದ ಬಂಡೀಪುರ ರೂಟಲ್ಲೇ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಹಂಗೆ ನೋಡ್ತಾ ಇರಿ. ಇಲ್ಲವ ನೋಡಿ ಗಾಡಿ ಹೇಳ್ತಿದ್ದಾನೆ. ಇಲ್ಲಿಬ್ರು ಬರ್ತಾಯಿದ್ದಾರೆ ನೋಡಿ. ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಬಸ್ ಸ್ಟಾಪ್ ಇದು. ಸರಿ ಬಿಡು ನೋಡಿ ಗಾಡಿ ತಳ್ಳೋಕಾಗ್ತಿರ, ಗಾಡಿ ಸ್ಟಾರ್ಟ್ ಮಾಡ್ಕೊಂಬತ್ತವನೇ ಹೆಂಗವನೇ ಜಾಕಿ ರಾಮ ಜಾಕಿ. ಏನೇನು ಪ್ರಾಬ್ಲಮ್ಮು ಗತ್ತು ಬನ್ನಿ ಟೀ ಕುಡಿಯೋಣ. ಟೀ ಕುಡ್ಕೊಂಡು ಹಂಗೆ ಹೋಗೋಣ. ಎಷ್ಟು ಗಂಟೆ ಇವಾಗ? ಬೆಳಗ್ಗೆ 5 ಗಂಟೆ. ಏನೋ ಏನೋ ಹೇಳ್ಮ ಕಟ್ ಮಾಡ್ತೀನಿ, ಪರವಾಗಿಲ್ಲ. ಬರೀ ಇಂಥದೆಯಾ? ನೀರು ಮುಂದಕ್ಕೆ ಹಾಕು ಅಂತಂದೆ. ನಿಂದು ನೀನೇ ಬರಕತ್ತಲ್ವಲ್ಲ. ಮನೆ ಟೀ ಕುಡಿಯೋಣ ಮನೆ ಬರ್ರೋ ಸಾಕು. ಅಲ್ಲೇ ಹೋದ್ರು, ಈಗ ಶುರು ಮಾಡಿ ಅರ್ಧ ಗಂಟೆ ಅಲ್ಲ ಅಲ್ಲೇ ಶುರು ಮಾಡಿದ್ರು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಓಕೆ ಫ್ರೆಂಡ್ಸ್, ಟೀ ಕುಡ್ರಿ ಎಲ್ಲ. ಫುಲ್ ಜಾಲಿ. ಮನೆ ಹೋಗೋಣ ಮನೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕೇರಳ ಟ್ರಿಪ್ ಹೋಗ್ತಾಯಿದ್ದೀವಿ. ಕೇರಳ ಟ್ರಿಪ್ ಹೋಗೋಕ್ಕೆ ಬಂಡೀಪುರ ಮಾರ್ಗ ಹೋಗ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ದಾಗ ಆನೆ, ಕರಡಿ, ಜಿಂಕೆ ಎಲ್ಲ ರೋಡಲ್ಲೇ ಇದ್ದು. ಈಗ ಯಾವ್ಯಾವ ಪ್ರಾಣಿ ಸಿಗುತ್ತೆ ಅಂತ ನೋಡಿಕೊಂಡು ಹೋಗೋಣ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕೊನೆವರೆಗೂ ಮಿಸ್ ಮಾಡ್ದೇ ನೋಡಿ. ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿರುತ್ತೆ ಹಾಗೂ ಪ್ಲೇಸ್ಗಳು ಮತ್ತು ಅದ್ಭುತವಾಗಿರುತ್ತೆ. ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ. ಮೈಸೂರು ಬಿಟ್ಟು ಅಲ್ಲೇ ಮುಂದೆ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊತಿದ್ದೀವಿ. ಮುಂದೆ ಕಾಡಲ್ಲೇ ಒಳಗಡೆ ಹೋಗ್ಬೇಕಾದ್ರಲ್ಲೇ ಪೆಟ್ರೋಲ್ ಬಂಕ್ ಸಿಗೋಲ್ಲ ಕೇರಳವರೆಗೂ. ಮತ್ತು ಕೇರಳಕ್ಕೆ ಹೋಗಿದ ತಕ್ಷಣ ಪೆಟ್ರೋಲ್ ರೇಟ್ ಬೇರೆ ತುಂಬ ಜಾಸ್ತಿ, ಇಲ್ಲಿಗಿಂತ 4 ರೂಪಾಯಿ ಜಾಸ್ತಿ ಇದೆ. ಅದಕ್ಕೆ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಡ್ತಾಯಿದ್ದೀವಿ. ಹೊರಗಡೆ ಹೋದ್ರೆ ಇಲ್ಲಿಂದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುತ್ತೆ. ಹಿಂಗೆ ಮುಂದೆ ಹೋದ್ರೆ ಬಂಡೀಪುರ. ನೋಡಲ್ಲ ಮರ ಬೆಳೀತಾವೆ ನೋಡ್ರ, ಹಳ್ಳಿ ಥರ. ಬರೀ ಇಂಥದೆಯಾ? ಇಲ್ಲಿಂದ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ಬಂಡೀಪುರ ಎಂಟ್ರೆನ್ಸ್ ಸಿಗುತ್ತೆ. ಮುಂದೆ ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿರೋ ಬೆಟ್ಟಗಳ ವಿಸ್ತಾರ. ಅಲ್ಲದೇ ಬಂಡೀಪುರ ಸ್ಟಾರ್ಟ್ ಆಗುತ್ತೆ. ಬಂಡೀಪುರ ಎಂಟ್ರಿ ಆದ ತಕ್ಷಣ ಒಂದು ಸಫಾರಿ ಇರುತ್ತೆ. ಸಫಾರಿ ಬೇಕಾದ್ರೂ ಹೋಗ್ಬೋದು. ಬನ್ನಿ, ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ನೋಡೋಣ ಸ್ಟಾರ್ಟ್ ಆಗಿದೆ ಇಲ್ವಾ ಅಂತ. ನಾನು ಒಂದ್ಸಲ ಹೋಗಿಲ್ಲ, ಯಾವಾಗಾದ್ರು ಪ್ಲ್ಯಾನ್ ಮಾಡ್ತೀನಿ ಹೋಗೋಕ್ಕೆ ಅಂತ. ಸರಿ ಬಿಡು. ಬಂಡೀಪುರ ಎಂಟ್ರಿ ಆಗೇ ಬಿಟ್ವಿ. ಮುಂದೆ ನೋಡ್ತಾ ಇದ್ರೆ ಒಂದು ಹುಲಿ ಚಿತ್ರ ಇದೆ. ಆ ಹುಲಿ ಚಿತ್ರದಿಂದ ಆಪೋಸಿಟ್ ಹೋದ್ರೆ ಅಲ್ಲೇ ಸಫಾರಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸಫಾರಿ ಜೀಪ್ಗಳು ಹೋಗ್ತಾ ಇದೆ ಬೆಳಗ್ಗೆನೆ. ಮನೆ ನೋಡೋಣ ಮುಂದೆ ಎಲ್ಲೆಲ್ಲ ಏನೇನ ಇದೆ ಅಂತ. ನಾವು ಒಳಗಡೆ ಕಾಡಲ್ಲಿ ಹೋಗ್ತೀವಿ. ಆರಾಮಾಗಿ ನೋಡ್ಬೋದು. ಸಫಾರಿ ಗಾಡಿಗಳು ಹೋಗ್ತಾ ಇದೆ, ಶುರುವಾಗಿದೆ. ನಾವೊಂದು ಒಂದ್ಸಲ ಹೋಗಿಲ್ಲ, ಹೋಗೋಣ ಒಂದ್ಸಲ ಯಾವಾಗಾದ್ರೂ ರೆಸ್ಟ್ ಬರೋಣ. ಓಕೆ, ಬಂಡೀಪುರ ಅರಣ್ಯ ಎಂಟ್ರಿ ಆಗ್ತಾ ಇದೀವಿ ಇವಾಗ.
ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಸಫಾರಿ ಹೋಗ್ತಾ ಇದ್ದಾರೆ ಕಾಡೊಳಗಡೆ. ಈಗ ಎಂಟ್ರಿ ಆಗ್ತಾ ಇದೀವಿ. ವನ್ಯಜೀವಿಗಳನ್ನು ಸಂರಕ್ಷಿಸಿ, ಎಲ್ಲಂದ್ರೂ ಪ್ಲಾಸ್ಟಿಕ್ ಹಾಕ್ಬೇಡಿ. ಓಕೆ, ನಾವು ಒಂದಿನ ಹೋಗೋಣ ಸಫಾರಿಗೆ. ಎಲ್ಲೆಲ್ಲ ಜೀಪ್ಗಳು ಹಾಕೊಂಡು ಸಫಾರಿ ಹೋಗ್ತಾ ಇರೋದಷ್ಟೇ. ಎಲ್ಲಿದ್ದಾರೆ ಅವರು? ಇಲ್ಲೆಲ್ಲ ನಿಂತಿದ್ದಾರೆ ನೋಡು. ಇಲ್ಲೆಲ್ಲ ಹೆಂಗೂರು ಟ್ರಾಫಿಕ್ ಇದು. ಇನ್ನೂ ಗಾಡಿ ಬಿಟ್ಟಿಲ್ಲ ಅನ್ಸುತ್ತೆ ಬಂಡೀಪುರ ಒಳಗಡೆ ಎಲ್ಲ. ಮೂವ್ ಆಗ್ತಾಯಿದೆ. ಇವಾಗ ಓಪನ್ ಮಾಡಿದ್ದಾರೆ ಗೇಟ್. ಹೋಗುತ್ತೆ ಬಂಡೀಪುರ ಅರಣ್ಯ ಒಳಗೆ. ಸಫಾರಿ ಗಾಡಿಗಳೇ ಜಾಸ್ತಿ ಇದೆ, ಪ್ರೈವೇಟ್ ಕಂಡಿದ್ದಾರೆ. ನೋಡಿ ಎಷ್ಟು ಕ್ಲೋಸಾಗಿ ಹೋಯ್ತಾರೆ ನೋಡಿ. ಇಲ್ಲಿ ಹೆಂಗೆ ಹೋಯ್ದಾವೆ ನೋಡಿ. ಇಲ್ಲಿ ಜಾಕಿ ಥರ ಸುಮ್ಮನೆ ಪ್ಲಾಸ್ಟಿಕ್ ಹಾಕ್ಕೊಂಡು ವನ್ಯಜೀವಿಗಳಿಗೆ ತೊಂದರೆ ಕೊಡಬೇಡಿ. ವೆಲ್ಕಮ್ ಟು ಸ್ವಾಗತ ಬಂಡೀಪುರಕ್ಕೆ. ಬಂಡೀಪುರಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರಕ್ಕೆ ಸ್ವಾಗತ. ಹುಲಿಗಳಿವೆ, ಎಚ್ಚರಿಕೆ. ಇಲ್ಲಿ ಹೋಗ್ತಾ ಇದ್ದೀವಿ ಈಗ ನಾವು. ಅವ್ರು ಹಿಂದೆ ಇದ್ರಂಗೆ ಏನಲ್ಲ, ಅವ್ರು ಹಿಂದೆ ಇದ್ದಾರೆ ಅಂತೀನೋ ಬರ್ತಾ ಇದಾರೆ ಅಂತ ಹಿಂದೆ. ಒಳಗಡೆ ಆಗಂಗಿಲ್ಲ, ಹಂಗೆ ಮಗ ಹೊಡಿತಾರೆ, ಮಗ ಮುಂದೆ ಗಿದ್ದಾಕ್ತಾರೆ. ಯಾರೋ ನೋಡಿದ್ರು ಆಮೇಲೆ ಕಾಮೆಂಟ್ಸ್. ಕಾಡು ಎಷ್ಟು ಚಂದ ನೋಡ. ಕಾಡು ಜಿಂಕೆ ಜಾಲಿ ಫುಲ್ ಜಾಲಿ ಜಿಂಕೆ. ಫಸ್ಟ್ ಟೈಮ್ ಎಂಟ್ರಿ ಆದ ತಕ್ಷಣ ನೋಡ್ಬಿಟ್ಟು ಜಿಂಕೆ ಕಾಣಿದೆ, ಮುಂದೆ ಹುಲಿ ಕಾಣುತ್ತಾರ. ಹಾಗೆ ನೋಡ್ತಾ ಇದ್ರೆ ಯಾರು ಮಿಸ್ಸಾಗಿ ಬೇರೆ ರೂಟಲ್ಲಿ ಬಂದು ಈಗ ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಬಂಡೀಪುರ ಫಾರೆಸ್ಟ್ ಒಳಗಡೆ ಫುಲ್ ಆಫ್ ರೋಡಿಂಗ್. ಅವರು ಬೇರೆ ರೋಡ್ ಹೋಗಿದ್ದಾರೆ, ನಾವು ಬೇರೆ ರೋಡ್ ಬಂದುಬಿಟ್ಟಿದ್ದೀವಿ. 10 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗಿದೆ. ಹೋಗ್ತಾ ಇದ್ದೀವಿ ಈಗ ಯಾವುದೋ ಕಾಲ್ದಾರಿಲಿ, ಕಾಡೊಳಗಡೆ. ಒಡೆ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಟ್ರಿಪ್ಪು ಹೇಗಿದೆ ಅಂತ ಕೊನೆವರೆಗೂ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಗಂಟೆಯನ್ನು ಹೊಡೆದು ನೋಟಿಫಿಕೇಷನ್ನ ಬರೋ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.